ಓಕೆ, ಸೊ ಇಲ್ಲಿನು ಪೆಲಾಡಿಯಂ ಬಾರ್ BSO4 ಇದೆ, ಆ ಜಾಗದಲ್ಲಿ BSO4 ಯೂಸ್ ಮಾಡಿದೆ, ಓನ್ಲಿ ಪೆಲಾಡಿಯಂ ನ ಯೂಸ್ ಮಾಡಿದ್ರೆ ವಾಟ್ ಯು ಹ್ಯಾವ್ ಡನ್. ಸರ್ ಹೇಳಪ್ಪ. ಸರ್ ಇದು ಓನ್ಲಿ ಪೆಲ್ಲಡಿಯಂ ಯೂಸ್ ಮಾಡಿದ್ರೆ ಅದು ಪಾರ್ಷಿಯಲ್ ರಿಡಕ್ಷನ್ ಸರ್? ಅದೇ ನಾನು ಕೇಳ್ತಿರೋದು, ಬರೀ ಪೆಲಾಡಿಯಂ ನ ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ. ಐ ಆಮ್ ನಾಟ್ ಯೂಸಿಂಗ್ BSO4. ಆಕ್ಚುಯಲ್ ರಿಯಾಕ್ಷನ್ ಅಲ್ಲಿ ನಮ್ಗೆ ಪೆಲಾಡಿಯಂ ಓವರ್ BSO4 ಕೊಟ್ಟಿದ್ದಾರೆ. ನಾನು BSO4 ಯೂಸ್ ಮಾಡಿದ್ರೆ ಬರೀ ಪೆಲಾಡಿಯಂ ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ. ಬಿಕಾಸ್ ವಿ ಹ್ಯಾವ್ ಕಮ್ ಅಕ್ರಾಸ್ ದಿಸ್ ರಿಯಾಕ್ಷನ್ ಆಲ್ರೆಡಿ. ಆಲ್ಕೋಹಾಲ್ ಫಾರ್ಮೇಷನ್. ಎಸ್ ಎಕ್ಸಾಕ್ಟ್ಲಿ. ಸೊ ಆಲ್ಕೋಹಾಲ್ಸ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ ನಾವು ಪೆಲಾಡಿಯಂ ನ ಯೂಸ್ ಮಾಡಿದ್ರೆ ಏನಾಗ್ತಿದೆ, ಅದು ಕಂಪ್ಲೀಟ್ ರಿಡಕ್ಷನ್ ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಕಂಪ್ಲೀಟ್ ರಿಡಕ್ಷನ್ ಗೆ ಹೆಲ್ಪ್ ಮಾಡುತ್ತೆ ಅದು ಪೆಲಾಡಿಯಂ. ಬರೀ ಪೆಲಾಡಿಯಂ ಯೂಸ್ ಮಾಡಿದ್ರೆ ಕಂಪ್ಲೀಟ್ ರಿಡಕ್ಷನ್ ಆಗುತ್ತೆ. ಪೆಲಾಡಿಯಂ ಓವರ್ BSO4 ಯೂಸ್ ಮಾಡಿದ್ರೆ ಪಾರ್ಷಿಯಲ್ ರಿಡಕ್ಷನ್ ಆಗುತ್ತೆ. ಓಕೆ, ಸೊ ಇದನ್ನೇ ನೀವು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲೈಕ್ ದಿಸ್. ಸೊ ಇಫ್ ವಿ ಅಬ್ಸ್ಯೂಮ್ ದಿಸ್ ಆಸ್ ಪೆಲಾಡಿಯಂ, ಇದನ್ನ ನಾವು ಪೆಲಾಡಿಯಂ ಅಂತ ತಗೊಂಡ್ರೆ, ಈ ಪೆಲಾಡಿಯಂ ಈ ಕೆಟಲಿಸ್ಟ್ ಏನಿರುತ್ತೆ ಅಂದ್ರೆ ಪೋರಸ್. ಸೊ porous catalyst, these are going to be porous. So so much force will be present here. So these are going to be porous. Okay, so activity catalyst ತುಂಬಾ ಆಕ್ಟಿವ್ ಆಗಿದೆ. ಮೋರ್ ಆಕ್ಟಿವಿಟಿ ಆಫ್ catalyst ಯಾವಾಗ ಅಂತಂದ್ರೆ ಮೋರ್ porous ಆಗಿದ್ದಾಗ, ಅಂದ್ರೆ ಪೌಡರ್ಡ್ ಫಾರ್ಮ್ ಇದ್ದಾಗ ಅದ್ರದ್ದು ಕೆಟಲಿಟಿಕ್ ಪ್ರಾಪರ್ಟಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಈಗ ಈ ಪೆಲಾಡಿಯಂ ಇದೆ, ಪೋರಸ್ ಅಂದ್ರೆ ಏನ್ ಹೇಳೋದಪ್ಪ ಅದಕ್ಕೆ ಕನ್ನಡದಲ್ಲಿ? ನೀವನ್ ನೋ ವಾಟ್ ವಿ ಸೇ ಫಾರ್ ಪೋರಸ್ ಇನ್ ಕನ್ನಡ? ರಂಧ್ರ. ದಟ್ಸ್ ವಾಟ್. ಓಕೆ, ಸೊ ಯು ಕ್ಯಾನ್ ಸಿ ಲೈಕ್ ಹೋಲ್ ಲೈಕ್ ಸ್ಟ್ರಕ್ಚರ್ ಇಲ್ಲಿ ನೋಡಿದೆ, ಸೊ ಆ ತರ ಇರುತ್ತೆ ಅದು. ಓಕೆ, ಸೊ ದಟ್ ಇಸ್ ವಾಟ್ ಪೋರಸ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಈ ಹೈಡ್ರೋಜನ್ ಇದೆ ನೋಡಿ, ಈ ಹೈಡ್ರೋಜನ್ ನ ಇದ್ರ ಮೇಲೆ ಪಾಸ್ ಮಾಡಿದಾಗ ಈ ಹೈಡ್ರೋಜನ್ ಎಲ್ಲಾ ಹೋಲ್ಸ್ ಅಲ್ಲಿ ಅಬ್ಸಾರ್ಬ್ ಆಗುತ್ತೆ. ಓಕೆ, ಇಟ್ ಗೋಸ್ ಅಂಡ್ ಸಿಟ್ಸ್ ಆನ್ ಆಲ್ ದಿಸ್ ಹೋಲ್ಸ್, ಅಬ್ಸಾರ್ಬ್ ಆಗುತ್ತೆ ಈ ಸರ್ಫೇಸ್ ಮೇಲೆ. ಪೆಲಾಡಿಯಂ ಸರ್ಫೇಸ್ ಏನಿದೆ ಅದ್ರ ಮೇಲೆ ಈ ಹೈಡ್ರೋಜನ್ ಗ್ಯಾಸ್ ಹೋಗಿ ಅಬ್ಸಾರ್ಬ್ ಆಗುತ್ತೆ. ಈ ಹೈಡ್ರೋಜನ್ ಗ್ಯಾಸ್ ಅಬ್ಸಾರ್ಬ್ ಆದ್ಮೇಲೆ ನಾವು ಇಫ್ ವಿ ಆರ್ ಗೋಯಿಂಗ್ ಟು ಪಾಸ್ ದಿಸ್ ಒನ್, ಈ ಏನು ಅಸೈಲ್ ಕ್ಲೋರೈಡ್ ಇದೆ ಅದನ್ನ ಇದ್ರ ಮೇಲೆ ಪಾಸ್ ಮಾಡಿದಾಗ ಇದರಲ್ಲಿ ಇರುವಂತಹ ಅಷ್ಟು ಹೋಲ್ಸ್ ಅಲ್ಲಿ ಇರುವಂತಹ ಅಬ್ಸಾರ್ಬ್ ಆಗಿರುವಂತಹ ಹೈಡ್ರೋಜನ್ಸ್ ಏನಾಗುತ್ತೆ, ಇದ್ರ ಜೊತೆ ರಿಯಾಕ್ಟ್ ಆಗುತ್ತೆ. ಓಕೆ, ಈ ಏನು ಪೋರ್ಸ್ ಇದೆ, ಏನು ಹೋಲ್ಸ್ ಇದೆ, ಇದರಲ್ಲಿ ಅಬ್ಸಾರ್ಬ್ ಆಗಿರುವಂತಹ ಅಷ್ಟು ಏನು ಅಸೈಲ್ ಕ್ಲೋರೈಡ್ಸ್ ಇದಾವೆ, ಆ ಅಸೈಲ್ ಕ್ಲೋರೈಡ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ. ಅಷ್ಟು ಹೈಡ್ರೋಜನ್ ಅಬ್ಸಾರ್ಬ್ ಆಗಿರೋ ಅಷ್ಟು ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ದಿಸ್ ಅಸೈಲ್ ಕ್ಲೋರೈಡ್. ಸೊ ಅಂದ್ರೆ ಈಗ ಹೈಡ್ರೋಜನ್ ರಿಯಾಕ್ಟ್ ಆಗ್ತಿರೋದು ಅಸೈಲ್ ಕ್ಲೋರೈಡ್ ಜೊತೆ ಏನಾಯ್ತು, ಜಾಸ್ತಿ ಆಯ್ತು. ಅಂದ್ರೆ ದ ಕ್ವಾಂಟಿಟಿ ಆಫ್ ಹೈಡ್ರೋಜನ್ ರಿಯಾಕ್ಟಿಂಗ್ ವಿತ್ ದ ಅಸೈಲ್ ಕ್ಲೋರೈಡ್ ಇಸ್ ಮೋರ್ ಅಂದಾಗ ಕಂಪ್ಲೀಟ್ ರಿಡಕ್ಷನ್. ಓಕೆ, ಕಂಪ್ಲೀಟ್ ರಿಡಕ್ಷನ್ ಆಯ್ತು. ಇವಾಗ ಅದೇ ನಾನು BaSO4 ಯೂಸ್ ಮಾಡಿದ್ರೆ, ಪೆಲಾಡಿಯಂ ಓವರ್ BaSO4 ಯೂಸ್ ಮಾಡಿದ್ರೆ, ಈ BaSO4 ಏನ್ ಮಾಡುತ್ತೆ, ಇಟ್ ಕವರ್ಸ್ ಹಾಫ್ ಆಫ್ ದ ಪೆಲಾಡಿಯಂ, ಅದನ್ನ ಕವರ್ ಮಾಡ್ಬಿಡ್ತದೆ ಈ BaSO4. ಅದೇನ್ ಮಾಡುತ್ತೆ, ಕವರ್ ಮಾಡುತ್ತೆ. ಸೊ ಕವರ್ ಮಾಡಿದಾಗ ಇಲ್ಲಿರುವಂತಹ ಹೈಡ್ರೋಜನ್ಗಳು ಕ್ಯಾನಾಟ್ ರಿಯಾಕ್ಟ್ ವಿತ್ ದಿಸ್. ಸೊ ಆಗ ಅಮೌಂಟ್ ಆಫ್ ಹೈಡ್ರೋಜನ್ ರಿಯಾಕ್ಟಿಂಗ್ ವಿತ್ ದಿಸ್ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸ್. ಸೊ ಯಾವಾಗ ಅದು ಡಿಕ್ರೀಸ್ ಆಗುತ್ತೆ ಅವಾಗ ಪಾರ್ಷಿಯಲ್ ಆಗಿ ನಮ್ಗೆ ಈ ಪ್ರಾಡಕ್ಟ್ ಬರುತ್ತೆ. ಓಕೆ, ಸೊ ದಟ್ ಈಸ್ ವೈ ವಿ ಯೂಸ್ BaSO4 ಯೂಸ್ ಮಾಡಿಲ್ಲ ಅಂದ್ರೆ ಕಂಟ್ರೋಲ್ಡ್ ಆಕ್ಸಿಡೇಷನ್ ಆಗೋದಿಲ್ಲ, ಸಾರಿ ಕಂಟ್ರೋಲ್ಡ್ ರಿಡಕ್ಷನ್ ಆಗೋದಿಲ್ಲ. ಕಂಪ್ಲೀಟ್ ರಿಡಕ್ಷನ್ ಆಗಿ ನಮ್ಗೆ ಆಲ್ಕೋಹಾಲ್ ವಿಲ್ ಗೆಟ್ ಆಸ್ ಅ ಪ್ರಾಡಕ್ಟ್. ಸೊ ಅದಕ್ಕೋಸ್ಕರ ನೀವು ಪೆಲಾಡಿಯಂ ತಗೊಂಡಾಗ, ಸೊ ಅದಕ್ಕೆ BaSO4 ಓವರ್ BaSO4 ಪಾಸ್ ಮಾಡಿದಾಗ BaSO4 ಕೆಲಸ ಏನಂದ್ರೆ ಇಟ್ಸ್ ಗೋಯಿಂಗ್ ಟು ಕವರ್ ದ ಹೈಡ್ರೋಜನ್ಸ್ ವಿಚ್ ಆರ್ ಹೋಲ್ಸ್ ಆಫ್ ಹೈಡ್ರೋಜನ್ ವಿಚ್ ಆರ್ ಅಬ್ಸಾರ್ಬ್ ದೇರ್. ಸೊ ಅದನ್ನ ಕವರ್ ಮಾಡಿ ಅವಾಗ ಸ್ವಲ್ಪ ಮಾತ್ರ ಹೈಡ್ರೋಜನ್ ರಿಯಾಕ್ಟ್ ಮಾಡಕ್ ಬಿಡುತ್ತೆ. ಸೊ ದಟ್ ಈಸ್ ಕಂಟ್ರೋಲ್. ಎಲ್ಲಾನು ರಿಯಾಕ್ಟ್ ಮಾಡಕ್ ಬಿಡಲ್ಲ, ಸ್ವಲ್ಪ ಮಾತ್ರ ರಿಯಾಕ್ಟ್ ಮಾಡಕ್ ಬಿಡುತ್ತೆ. ಸೊ ಆತರ ಕಂಟ್ರೋಲ್ ರಿಡಕ್ಷನ್ ಆಗೋದ್ರಿಂದ ಯು ವಿಲ್ ಗೆಟ್ ಆಲ್ಡಿಹೈಡ್. ಸೊ ದಟ್ ಈಸ್ ವೈ BaSO4 ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ, ಸೊ ಇದನ್ನ ನಾವು ಪಾಯ್ಸನಿಂಗ್ ಆಫ್ ಕೆಟಲಿಸ್ಟ್ ಅಂತಾನು ಕರಿತೀವಿ. ಈ ತರ ಏನು BaSO4 ಬಂದು ಕೂತ್ಕೋತಿದೆ,
ಸೊ ಅದನ್ನ ನಾವು ಪಾಯ್ಸನ್ ಆಫ್ ಅಥವಾ ಪಾಯ್ಸನಿಂಗ್ ಆಫ್ ಕೆಟಲಿಸ್ಟ್ ಅಂತಾನು ಕರಿತೀವಿ. ಓಕೆ, ಸೊ ಇಲ್ಲಿ ಏನು SO4 ಅಂದ್ರೆ ಏನ್ ಸಲ್ಫರ್ ಇದೆ ಅದು ಮೇಜರ್ ಆಗಿ ಡಿಕ್ರೀಸಸ್ ದ ಆಕ್ಟಿವಿಟಿ ಆಫ್ ದಿಸ್ ಹೈಡ್ರೋಜನ್. ಸೊ ಅದು ಹೈಡ್ರೋಜನ್ ಆಕ್ಟಿವಿಟಿನ ಡಿಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದ್ ವೇಳೆ ಅದೇನ್ ಇರ್ಲಿಲ್ಲ ಅಂದ್ರೆ ಇಟ್ ವಿಲ್ ಫಾರ್ಮ್ ಆಲ್ಕೋಹಾಲ್ ಅಂತ. ಓಕೆ, ಇಸ್ ದಟ್ ಕ್ಲಿಯರ್? ಅರ್ಥ ಆಯ್ತಾ? Yes, sir. Okay, so that is why we use palladium over BSO4. ಬರೀ palladium ಅಂತ ಬರ್ದು ಪ್ರಾಡಕ್ಟ್ ಬರ್ದಿದ್ರೆ ಆನ್ಸರ್ ನಿಮಗೆ ಮಾರ್ಕ್ಸ್ ಸಿಗಲ್ಲ. palladium over BSO4 ಅಂತ ಬರೀಲೇಬೇಕು. ಓಕೆ, ಸೊ ಅದ್ ನೆನ್ಪಿಟ್ಕೊಳ್ಳಿ. ಸೊ ರೋಸನ್ಮಂಡ್ ರಿಡಕ್ಷನ್ ಅಂತ ಬಂದ ತಕ್ಷಣ ರೋಸನ್ಮಂಡ್ ರಿಡಕ್ಷನ್ ಅಲ್ಲಿ ನಾವು ಅಸೈಲ್ ಕ್ಲೋರೈಡ್ ನ ಯೂಸ್ ಮಾಡ್ತೀವಿ. ರೋಸನ್ಮಂಡ್ ಅಸೈಲ್ ಕ್ಲೋರೈಡ್. ಓಕೆ, so atom reduction will give us aldehyde. It's going to give us aldehyde. Only aldehyde we are going to get, nothing else. Okay, is that clear? Yes, sir. Okay, so ಇನ್ನೊಂದು ಪಾಯಿಂಟ್ ನಾವಿಲ್ಲಿ ನೆನ್ಪಿಟ್ಕೊಬೇಕು. From this Rosenmund reduction we cannot form ಫಾರ್ಮಾಲ್ಡಿಹೈಡ್. ಫಾರ್ಮಾಲ್ಡಿಹೈಡ್ ನ ಪ್ರಿಪರೇಷನ್ ಮಾಡಕ್ಕೆ ಆಗಲ್ಲ. ಫಾರ್ಮಾಲ್ಡಿಹೈಡ್ cannot be prepared by this method. So by Rosenmund reduction ಇಂದ you cannot prepare formaldehyde. Other than formaldehyde ಬೇರೆ ಆಲ್ಡಿಹೈಡ್ ಗಳನ್ನ ಹೈಯರ್ ಆಲ್ಡಿಹೈಡ್ಸ್ ಗಳನ್ನ ನೀವು ಪ್ರಿಪೇರ್ ಮಾಡಬಹುದು, but not formaldehyde. So why you cannot prepare formaldehyde ಅಂದ್ರೆ, ಸೊ ನಾನು ಫಾರ್ಮಾಲ್ಡಿಹೈಡ್ ನ ಪ್ರಿಪೇರ್ ಮಾಡಬೇಕು ಅಂದ್ರೆ ಈ R ಜಾಗದಲ್ಲಿ ನನಗೆ H ಇರಬೇಕು. ಸೊ ದಟ್ ಈಸ್ ಐ ಶುಡ್ ಹ್ಯಾವ್ ದಿಸ್ ಕಾಂಪೋನೆಂಟ್ HOCl. ಆವಾಗ ಇಲ್ಲಿಂದ ಒಂದು Cl ಹೋಗುತ್ತೆ, H ಬರುತ್ತೆ, ಆವಾಗ ಇಲ್ಲಿ ಫಾರ್ಮಾಲ್ಡಿಹೈಡ್. ಬಟ್ ಈ ಏನು HC⋯Cl ಇದೆ ಇದನ್ನ ನಾವು ಫಾರ್ಮೈಲ್ ಕ್ಲೋರೈಡ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಫಾರ್ಮೈಲ್ chloride which is going to be highly unstable. The formyl chloride ಏನಿದೆ ಕಾಂಪೋನೆಂಟ್ ತುಂಬಾ highly unstable. Because of a high instability of this formyl chloride ಇದನ್ನ ನಾವು ಯೂಸ್ ಮಾಡಿಕೊಂಡು you cannot prepare formaldehyde. Clear? ಸೊ ಫಾರ್ಮಾಲ್ಡಿಹೈಡ್ ನ ಬಿಟ್ಟು ಬೇರೆ ನೀವು ಪ್ರಿಪರೇಷನ್ ಮಾಡಬಹುದು. Is that clear now, everyone? Okay. Clear now? So we'll take an example, that is, we'll take this. Then we'll react that with the H2 the PD over BSO4. So find out what the product you're going to get now here. Acetaldehyde. Acetaldehyde. Yes, we are going to get acetaldehyde. So ellaru try ಮಾಡಿ reaction ಬರೆಯೋದಕ್ಕೆ. So ನೀವು ಎಲ್ಲರೂ reaction ಬರೆಯಕ್ಕೆ try ಮಾಡಿದಾಗ then you'll understand and then you'll not forget as well. ಬರೀದೇ ಇಲ್ಲ ಸುಮ್ಮನೆ ಅವರು ಇವರು ಹೇಳಿದ್ರೆ ಕೇಳಿಸ್ಕೊಂಡ್ಬಿಟ್ರೆ ಆಗಲ್ಲ. ಸೊ ಎಲ್ಲರೂ ನಿಮ್ಮ ಕಾಪೀಸ್ ಏನಿದೆ, ನಿಮ್ಮ ನೋಟ್ಸ್ ಏನಿದೆ, ಅದು ಅಬ್ಸರ್ವೇಷನ್ ಬುಕ್ಸ್ ಏನಿದೆ ಅದನ್ನು. So this is what we are going to get. Okay, so that is acetaldehyde. Okay.
So that is about Rosenmund reduction. So simple one. So ಇಲ್ಲಿ very important points ಏನು ನಾವು ನೆನಪಿಟ್ಕೊಬೇಕು ಅಂದ್ರೆ palladium or BSO4 ಅನ್ನೋದನ್ನ ಮಿಸ್ ಮಾಡಬಾರ್ದು. So that is known as Lindlar catalyst. So ಅದನ್ನ ಇರಲೇಬೇಕು. ಮತ್ತೆ controlled reduction ಆಗುತ್ತೆ ಅಥವಾ partial reduction ಆಗುತ್ತೆ ಈ ಕೇಸ್ ಅಲ್ಲಿ. If only if I take palladium, I am going to end up with the alcohol here. So complete reduction ಆದ್ರೆ alcohol ಬರುತ್ತೆ. So ಅದಕ್ಕೆ BSO4 ಏನು ಮಾಡುತ್ತೆ, used as a poison to reduce the activity of the catalyst, we use BSO4 as a poison. Okay, so ಅದನ್ನ ನಾವು poisoning of catalyst ಅಂತ ಕರೀತೀವಿ. So poisoning of catalyst ಅಲ್ಲಿ ಏನಾಗುತ್ತೆ ಅಂದ್ರೆ it reduces the activity of this catalyst. Okay, but BSO4 ಇಲ್ಲಿ catalyst ಅಲ್ಲ, palladium ಮಾತ್ರ catalyst. BSO4 ಏನಕ್ಕೆ ಆಡ್ ಮಾಡ್ತಿರ್ತಾರೆ, to reduce the activity of this catalyst. Okay, so all together ಇವೆರಡನ್ನು ಸೇರಿಸಿ ಅವರು Lindlar catalyst ಅಂತ ಕರೀತಾರೆ. So next we'll go with the Stephen's reaction. So next to Stephen reaction. So ಇದನ್ನ ನಾವು Stephen's reaction ಅಂತ ಕರಿತೀವಿ. ಅಥವಾ from nitriles, as we discussed in the case of Grignard reagents, ಅದೇ ರೀತಿಯಲ್ಲೂ ಕೂಡ nitriles ತಗೋತೀವಿ. Rosenmund reaction ಅಲ್ಲಿ acyl chloride ತಗೊಂಡಿದ್ವಿ. ಈಗ in the case of Stephen reaction, we are going to take nitriles. Okay, so ಇಲ್ಲೂ ಕೂಡ reduction ಆಗುತ್ತೆ, ಇಲ್ಲೂ ಕೂಡ addition of hydrogen ಆಗುತ್ತೆ. So ಇದನ್ನ ನಾವು Stephen's reduction ಅಂತಾನೂ ಕರೀಬಹುದು, Stephen's reaction ಅಂತಾನೂ ಕರೀಬಹುದು, no problem. So we'll see how this reaction happens here. So we'll take a nitrile. So this is nitrile. So these nitriles are reduced using stannous chloride. So stannous chloride 2H anta barಕೊಳ್ಳಿ, H2 ಅಂತ ನಾವು ಬರೀರಿ, no problem. SnCl2 over HCl. Using stannous chloride in concentrated hydrochloric acid. Then we are going to do the acid hydrolysis. After this we are going to do the acid hydrolysis. Okay. So ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ, so ಏನಾಗುತ್ತೆ, ಇಲ್ಲಿರುವಂತಹ ಟ್ರಿಪಲ್ ಬಾಂಡ್ ಫಸ್ಟ್ ಬ್ರೇಕ್ ಆಗಬೇಕು. ಓಕೆ, ಸೊ ಟ್ರಿಪಲ್ ಬಾಂಡ್ ಇದು ಮೆಕ್ಯಾನಿಸಮ್ ನಾನು ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್. ಫಸ್ಟ್ ವಿಲ್ ಸಿ ದ ರಿಯಾಕ್ಷನ್ ಹೌ ಹ್ಯಾಪನ್ಸ್. ಸೊ ಇಲ್ಲಿ ಟ್ರಿಪಲ್ ಬಾಂಡ್ ಬ್ರೇಕ್ ಆಗಬೇಕು. ಸೊ ಟ್ರಿಪಲ್ ಬಾಂಡ್ ಬ್ರೇಕ್ ಆಗಿ ಇಲ್ಲಿ 2 H ಇದೆಯಲ್ಲ, 1 H ಕಾರ್ಬನ್ಗೆ 1 H ನೈಟ್ರೋಜನ್ಗೆ ಹೋಗುತ್ತೆ. So then we'll get, so this is what you are going to get. ಇದನ್ನ ನಾವು imine ಅಂತ ಕರಿತೀವಿ. ಓಕೆ, imine ಅಂತ ನೋಡಿ, amine imine, amine and imine. imine ಯಾವಾಗ ಹೇಳ್ತೀವಿ ಅಂದ್ರೆ NH ಗೆ ಹತ್ರ ಡಬಲ್ ಬಾಂಡ್ ಇದ್ದಾಗ. ಓಕೆ, ಇದು ಅಮೈನ್ ಗ್ರೂಪ್, NH ಇದೆಯಲ್ಲ ಅಮೈನ್ ಗ್ರೂಪ್, ಇದ್ರ ಹತ್ರ ಡಬಲ್ ಬಾಂಡ್ ಇದ್ರೆ ಇಮೀನ್ ಆಗುತ್ತೆ, ಇಮೀನ್. ಓಕೆ, ಇಲ್ಲಿ ಡಬಲ್ ಬಾಂಡ್ ಇಲ್ಲ ಅಂದ್ರೆ ಅಮೈನ್ ಆಗುತ್ತೆ. ಸಿಂಗಲ್ ಬಾಂಡ್ ಇದ್ರೆ ಅಮೈನ್ ಆಗುತ್ತೆ, ಡಬಲ್ ಬಾಂಡ್ ಇದ್ರೆ ಇಮೀನ್ ಆಗುತ್ತೆ. ಸೊ ದಟ್ಸ್ ಅ ಡಿಫರೆನ್ಸ್. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, ಸೊ ನೆಕ್ಸ್ಟ್ ಇದನ್ನ ನಾವು ಹೈಡ್ರೋಲಿಸಿಸ್, ಆಸಿಡ್ ಹೈಡ್ರೋಲಿಸಿಸ್ ಮಾಡ್ತೀವಿ. ಸೊ ದಟ್ ಈಸ್ H+ ಮತ್ತೆ OH-. ಓಕೆ, ಸೊ ಇಲ್ಲಿ ಈ NH ಇದೆಯಲ್ಲ, ಈ NH ನ ನೀವು ಅಮೋನಿಯಾ ಆಗಿ ರಿಮೂವ್ ಮಾಡ್ಬಿಡುದು, NH3 ಆಗಿ. NH3 ಆಗಿ ರಿಮೂವ್ ಆಗ್ಬೇಕು ಅಂದ್ರೆ ಇದನ್ನ ನಾವು you can take it as H2O. ಈ NH NH3 ಆಗಿ ಹೋಗ್ಬೇಕು ಅಂದ್ರೆ H2 ಇಲ್ಲಿಗೆ ಹೋಗ್ಬೇಕು, ಆಕ್ಸಿಜನ್ ಇಲ್ಲಿಗೆ ಹೋಗ್ಬೇಕು. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾರೆ ನಾವು ಆಸಿಡ್ ಹೈಡ್ರೋಲಿಸಿಸ್ ಅಂತ ತೋರಿಸ್ತೀನಿ ಇಲ್ಲಿ. ಓಕೆ, ಸೊ ಅವಾಗ ಏನಾಗುತ್ತೆ ನಮ್ಗೆ ಇಲ್ಲಿ NH3 ವಿಲ್ ಬಿ ರಿಮೂವ್ಡ್ ಔಟ್ಸೈಡ್. ಓಕೆ, NH3 ಹೋಗುತ್ತೆ. ನೆಕ್ಸ್ಟ್ ಉಳಿಯುವಂತದ್ದು ಏನ್ ನಮ್ಗೆ RCHO. O ಇಲ್ಲಿ H ಬರುತ್ತೆ. NH ನ ರಿಮೂವ್ ಮಾಡ್ಬೇಕು ಅಂದ್ರೆ NH3 ಆಗಿ ರಿಮೂವ್ ಮಾಡ್ಬೇಕು. ಸೊ ಅದಕ್ಕೆ H2 ಇಲ್ಲಿಗೆ ಆಡ್ ಆಗುತ್ತೆ. So then you will get aldehyde here as a.
ಸೊ ಕ್ಲಿಯರ್ ಆಗಿದೆ. So is that clear now? Yes, sir. Okay. So I will see the mechanism of this now. So reaction ನೋಡ್ಕೊಂಡಿರಿ. So ಇದ್ರದ್ದು mechanism discuss ಮಾಡ್ತೀನಿ. Okay. So first ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ SnCl2 ತಗೋತೀವಿ. So stannous chloride. Okay, so stannous chloride, that is SnCl2. I'll write here SnCl2, which is going to react with the HCl. HCl. So ಅದ್ರ ಜೊತೆ ರಿಯಾಕ್ಟ್ ಆಗಿ ನಮ್ಗೆ ಇಲ್ಲಿ SnCl4 ಪ್ಲಸ್ 2H ಪ್ಲಸ್ ಆಚೆ ಬರುತ್ತೆ. ಸೊ ಎರಡು Cl ಇದ್ರ ಜೊತೆ ಕಂಬೈನ್ ಆಗುತ್ತೆ. ಸೊ ಇಲ್ಲಿ ನನಗೆ Sn ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಹೇಳಿ ಈ ಇದರಲ್ಲಿ? ವಾಟ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ Sn? Plus +2. +4. So oxidation state of Sn here is going to be +2. See here all the quantities are ಹಾಗಾದ್ರೆ ಇಲ್ಲಿ +4. so that is going to be +4. so +2 ಇಂದ +4 ಹೋಗ್ತಾ ಇದೆ. ಓಕೆ, ಸೊ ಇಲ್ಲಿ ಈಗ ಅಬ್ಸರ್ವ್ ಮಾಡ್ತೀನಿ, ಬರೀ ನಾನು ಇದನ್ನ ತಗೋತೀನಿ. Sn 2+ ಸ್ಟೇಟ್ ಅಲ್ಲಿ ಇತ್ತು, ಏನಾಗಿದೆ Sn 4+ ಸ್ಟೇಟ್ ಅಲ್ಲಿ ಬಂದಿದೆ. ಆಕ್ಸಿಡೇಷನ್ ರಿಡಕ್ಷನ್ ಇದು? ಆಕ್ಸಿಡೇಷನ್ ಅಲ್ವಾ? ಸೊ ಆಕ್ಸಿಡೇಷನ್ ಐ ಕ್ಯಾನ್ ಆಲ್ಸೋ ಸೇ ಇಟ್ ಆಸ್ ಲಾಸ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ಬೋದು. Yes, sir. ಎಷ್ಟು ಎಲೆಕ್ಟ್ರಾನ್ ಲಾಸ್ ಆಗಿದೆ ಹಂಗಾರೆ ಇಲ್ಲಿ? ಅಲ್ವಾ? 2 ಎಲೆಕ್ಟ್ರಾನ್ ಲಾಸ್ ಆಗಿದೆ. ಈ ಎಲ್ಲ 2 ಎಲೆಕ್ಟ್ರಾನ್ ಲಾಸ್ ಆಗಿರೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಎಲ್ಲಿ ಯೂಸ್ ಆಗುತ್ತೆ ನೋಡಿ. ಸೊ 2 ಎಲೆಕ್ಟ್ರಾನ್ ಲಾಸ್ ಆಗಿದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ನಾವು ವಿಲ್ ಗೋ ಹಿಯರ್. ಸೊ ನಾವು ಈಗ ಇಲ್ಲಿ ಒಂದು ಕಾಂಪೋನೆಂಟ್ ತಗೊಳ್ಳೋಣ, ದಟ್ ಈಸ್ this component. ಓಕೆ, ಸೊ ಇಲ್ಲಿ ತಗೊಂಡು ಈಗ ನೋಡಿ ಈ ಕೇಸ್ ಅಲ್ಲಿ. ಓಕೆ, ಸೊ ಇಲ್ಲಿ RC ಟ್ರಿಪಲ್ ಬಾಂಡ್ ಏನ್ ತಗೊಂಡಿದ್ದೀನಿ, R ಜಾಗದಲ್ಲಿ ಒಂದು CH3 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಈಗ ನೈಟ್ರೋಜನ್ ಮೋರ್ ಎಲೆಕ್ಟ್ರಾನ್ ಏನ್ ಮಾಡುತ್ತಪ್ಪ, ಆಸ್ ಅ ರಿಸಲ್ಟ್ ನೈಟ್ರೋಜನ್ ಗೆಟ್ಸ್ ನೆಗೆಟಿವ್ ಅಂಡ್ ಕಾರ್ಬನ್ ಗೆಟ್ಸ್ ಪಾಸಿಟಿವ್. ಕ್ಲಿಯರ್ ಆಗಿದ್ಯಾ? ಸರ್ ಗೊತ್ತಾಗಲಿಲ್ಲ. ನೋಡಿ ಇಲ್ಲಿ CH3 C ಟ್ರಿಪಲ್ ಬಾಂಡ್ N ಅಲ್ಲಿ ನೈಟ್ರೋಜನ್ ಇದೆಯಲ್ಲ, ಮೋರ್ ಎಲೆಕ್ಟ್ರಾನ್ ಇತ್ತು. ಸೊ ಅದೇನ್ ಮಾಡುತ್ತೆ, ಇಲ್ಲಿಂದ ಎಲೆಕ್ಟ್ರಾನ್ ಹೇಳ್ಕೊಂಡಾಗ ಇದಕ್ಕೆ ನೆಗೆಟಿವ್, ಇದಕ್ಕೆ ಪಾಸಿಟಿವ್ ಬರುತ್ತೆ. ಈಗ ಈ 2 ಎಲೆಕ್ಟ್ರಾನ್ ಇಲ್ಲಿದೆ ನೋಡಿ, ಇದು ಎಲ್ಲಿಗೆ ಅಟ್ಯಾಕ್ ಆಗ್ಬೇಕು? ಈ 2 ಎಲೆಕ್ಟ್ರಾನ್ Carbon. 2 ಎಲೆಕ್ಟ್ರಾನ್ ಹೋಗಿ ಅಟ್ಯಾಕ್ ಆಗ್ಬೇಕಾ ಕಾರ್ಬನ್ಗೆ? 1 ಎಲೆಕ್ಟ್ರಾನ್ ಅಟ್ಯಾಕ್ ಆಗ್ಬೇಕಾ? 1 ಎಲೆಕ್ಟ್ರಾನ್ ಅಷ್ಟೇ ಬೇಕಿರೋದಲ್ವಾ ಅದಕ್ಕೆ? Yes, ನಾವೇನ್ ಮಾಡ್ತೀವಿ, ಇಲ್ಲಿ 2 ಎಲೆಕ್ಟ್ರಾನ್ ತಗೊಂಡೋಗಿ ವಿ ಆರ್ ಗೋಯಿಂಗ್ ಟು ಅಟ್ಯಾಕ್ ಟು ದ ಕಾರ್ಬನ್. ಸೊ 2 ಎಲೆಕ್ಟ್ರಾನ್ ಕಾರ್ಬನ್ ಅಟ್ಯಾಕ್ ಆದ್ರೆ ಕಾರ್ಬನ್ ಚಾರ್ಜ್ ಏನಾಯ್ತು ಈಗ? negative. ಓಕೆ, ಸೊ ಈಗ 2 ಎಲೆಕ್ಟ್ರಾನ್ ಆಡ್ ಆಗಿದೆ. ಸೊ ನೆಕ್ಸ್ಟ್ ಏನ್ ಬರುತ್ತೆ ನಂದ್ರೆ CH3
ಸಿ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇಲ್ಲಿ ಡಬಲ್ ಬಾಂಡ್ ಡಬಲ್ ಡಬಲ್ ಬಾಂಡ್. ಈ ಕಾರ್ಬನ್ ಅಲ್ಲೂ ಈಗ ನೆಗೆಟಿವ್ ಚಾರ್ಜ್ ಇದೆ, ನೈಟ್ರೋಜನ್ ಅಲ್ಲೂ ನೆಗೆಟಿವ್ ಚಾರ್ಜ್ ಇದೆ. ಬೋತ್ ಹ್ಯಾವ್ ಅ ನೈಟ್ರೋಜನ್ ಚಾರ್ಜ್. ಈಗ ನಮ್ಮ ಹತ್ರ 2 H ಅಂತ ಬರ್ದಿದ್ವಿ ನಾನು ರಿಡಕ್ಷನ್ ಅಲ್ಲಿ, ಹೌದಾ? ಆ 2 H+ಗಳು, ಆ 2 H+, 1 H+, ಈ ಕಾರ್ಬನ್ಗೆ 1 H+ ನೈಟ್ರೋಜನ್. ಓಕೆ, ಸೊ ದೆನ್ ರಿಡಕ್ಷನ್ ಆಗ್ತಿದೆ ನೋಡಿ. ಈಗ ಅಡಿಷನ್ ಆಫ್ ಹೈಡ್ರೋಜನ್ ಆಗ್ತಿದೆ, CH ಡಬಲ್ ಬಾಂಡ್ NH ಫಾರ್ಮೇಶನ್ ಆಗಿದೆ. ಸೊ ದಿಸ್ ಇಸ್ ವಾಟ್ ಫಾರ್ಮ್ ಇಮೀನ್ ಫಾರ್ಮೇಶನ್ ಆಯ್ತು ಈಗ ನಾವು. ಓಕೆ, ಸೊ ನೆಕ್ಸ್ಟ್ ಇಮೀನ್ ಫಾರ್ಮೇಶನ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ ನಾವು? ಆಸಿಡ್ ಹೈಡ್ರೋಲಿಸಿಸ್ ಮಾಡಬೇಕು. ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡಿ, ಕಾರ್ಬನ್ ಮೋರ್ ನೈಟ್ರೋಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಸೊ ಕಾರ್ಬನ್ಗೆ ನೈಟ್ರೋಜನ್ ಗೆಟ್ಸ್ ನೆಗೆಟಿವ್, ಕಾರ್ಬನ್ ಗೆಟ್ಸ್ ಪಾಸಿಟಿವ್. ಸೊ ಈಗ ಹೈಡ್ರೋಲಿಸಿಸ್ ಮಾಡಿದಾಗ H+, OH-, H+ ಇಲ್ಲಿಗೆ ಹೋಯ್ತು. ಸೊ ವಾಟ್ ಐ ಗಾಟ್ ಈಸ್ CH3, CH, ಇದಕ್ಕೆ OH ಬಂದಿದೆ, ಅಂಡ್ ಹಿಯರ್ ಸಿಂಗಲ್ ಬಾಂಡ್ ಆಗುತ್ತೆ. NH ಒಂದು H ಹೋಯ್ತು, NH2 ಆಯ್ತು. ಓಕೆ, ಅಗೇನ್ ಇದು ಏನಾಯ್ತು, ಈಗ ನಾವು ಗ್ರಿಗ್ನಾಟ್ ರಿಯೇಜೆಂಟ್ ಅಲ್ಲಿ ಮೆಕ್ಯಾನಿಸಮ್ ಮಾಡಿದ್ವಲ್ಲ, ಅದೇ ಮೆಕ್ಯಾನಿಸಮ್ ಫಾಲೋ ಆಗುತ್ತೆ ನೋಡಿ. NH2 ಇಸ್ ಅ ಗುಡ್ ಲಿವಿಂಗ್ ಗ್ರೂಪ್, ಸೊ ಇಟ್ಸ್ ಲೀಡ್ಸ್ ಇಸ್ ಪೊಸಿಷನ್. ಕಾರ್ಬನ್ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಬೇಕು, ಸೊ ಆಕ್ಸಿಜನ್ಗೆ ಎಲೆಕ್ಟ್ರಾನ್ ಕೊಟ್ಬಿಟ್ಟು ಹೈಡ್ರೋಜನ್ ಏನಾಗುತ್ತೆ ಇದ್ರ ಜೊತೆ ಕಂಬೈನ್ ಆಗುತ್ತೆ. ಸೊ ಅದ್ರ ಜೊತೆ ಕಂಬೈನ್ ಆದಾಗ ಏನಾಯ್ತು, ನಮ್ಗೆ NH3 ಆಚೆಗೆ ಹೋಯ್ತು. ಸೊ ರಿಮೈನಿಂಗ್ ಏನು, CH3, C double bond OH. So this is what we are going to get. Hello sir. Yes. ಸರ್ ಇಲ್ಲಿ ಲಿವಿಂಗ್ ಗ್ರೂಪ್ ಲೀವ್ ಆಗ್ಬೇಕು ಅಂದ್ರೆ ಕಾರ್ಬನ್ದು ಏನಪ್ಪ ಎಲೆಕ್ಟ್ರಾನ್ ಸ್ಯಾಟಿಸ್ಫೈ ಆಗ್ಬೇಕು ಅಂದ್ರೆ ಹೆಂಗೆ? ಆಗ ಇಲ್ಲಿ ನೋಡು, ಈ ಲಿವಿಂಗ್ ಗ್ರೂಪ್ NH2 ಇದೆಯಲ್ಲ, NH2 ಏನ್ ಮಾಡುತ್ತೆ, ಅದು ಇಲ್ಲಿರುವಂತ ಎಲೆಕ್ಟ್ರಾನ್ ನ ತಗೊಂಡು ಆಚೆ ಹೋಗುತ್ತೆ. ಅಂದ್ರೆ ಈಗ NH2 ಮೇಲೆ ಮೈನಸ್ ಬರುತ್ತೆ. ಓಕೆನಾ? ಇದು ಆಚೆ ಹೋದಾಗ NH2 ಮೇಲೆ ಮೈನಸ್ ಬರುತ್ತೆ. ಈಗ ಈ ಕಾರ್ಬನ್ಗೆ ನೋಡಿ, ಇಲ್ಲಿ ಒಂದು ವೇಲೆನ್ಸಿ, ಇದು 2 ವೇಲೆನ್ಸಿ, ಈ ಹೈಡ್ರೋಜನ್ ಇರೋದು 3ನೇ ವೇಲೆನ್ಸಿ. ಇನ್ನೂ ಒಂದು ವೇಲೆನ್ಸಿ ಶಾರ್ಟೇಜ್ ಆಗಿದೆ ಕಾರ್ಬನ್ಗೆ. ಸೊ ಆ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡೋದಕ್ಕೆ ಈ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಬಾಂಡ್ ಇದೆಯಲ್ಲ, ಆ ಹೈಡ್ರೋಜನ್ ಏನ್ ಮಾಡುತ್ತೆ, ಅದ್ರ ಎಲೆಕ್ಟ್ರಾನ್ಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡುತ್ತೆ. ಈ ಆಕ್ಸಿಜನ್ಗೆ ನೋಡಿ, ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಅವಾಗ ಇಲ್ಲಿ ಡಬಲ್ ಬಾಂಡ್ ಆಗುತ್ತೆ. ಈ ಹೈಡ್ರೋಜನ್ ಎಲೆಕ್ಟ್ರಾನ್ ಕೊಟ್ಮೇಲೆ ಪ್ಲಸ್ ಚಾರ್ಜ್ ಆಗುತ್ತೆ, ಇಲ್ಲಿ ನೆಗೆಟಿವ್ ಇರುತ್ತೆ, ಇದು ಹೋಗಿ ಇಲ್ಲಿಗೆ ಅಟ್ಯಾಕ್ ಆಗುತ್ತೆ. ಸೊ ಅವಾಗ NH3 ಫಾರ್ಮೇಶನ್. ಎಲ್ಲಾ ರಿಯಾಕ್ಷನ್ ಇದೇ ರೀತಿ ಆಗುತ್ತೆ? ಎಲ್ಲಾ ರಿಯಾಕ್ಷನ್ ಅಂದ್ರೆ ಇದೊಂದಕ್ಕೆ ಕಣಪ್ಪ ಹೇಳ್ಬೋದು, ಸ್ಟೀಫನ್ ಮಾತ್ರ. ಸರ್ ಗೊತ್ತಾಯ್ತು ಸರ್, ಬಟ್ ಬೇರೆ ರಿಯಾಕ್ಷನ್ಸ್ ಗಳಲ್ಲಿ ಲಿವಿಂಗ್ ಗ್ರೂಪ್ ಲೀವ್ ಆಗ್ಬೇಕು ಅಂದ್ರೆ ಆ ಕಾರ್ಬನ್ದು ವೇಲೆನ್ಸಿ ಸ್ಯಾಟಿಸ್ಫೈ ಆಗ್ಲೇಬೇಕು. ಲಿವಿಂಗ್ ಗ್ರೂಪ್ ಇದ್ರದ್ದು ವೇಲೆನ್ಸಿ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಇದು ಕ್ಯಾಟೈನ್ ಆಗಿ ಹಂಗೆ ಉಳ್ಕೊಳ್ಳುತ್ತೆ, ಅನ್ಸ್ಟೇಬಿಲಿಟಿ. ಸೊ ಅದನ್ನ ಸ್ಟೇಬಲ್ ಮಾಡೋದಕ್ಕೆ ಇಲ್ಲಿದು ಎಲೆಕ್ಟ್ರಾನ್ ಕೊಟ್ಬಿಟ್ಟು ವೇಲೆನ್ಸಿ ಸ್ಯಾಟಿಸ್ಫೈ ಮಾಡುತ್ತೆ, ಸ್ಟೇಬಲ್ ಆಗುತ್ತೆ. ಅದೆಲ್ಲ ಕೇಸಲ್ಲ ಹಂಗೆ ಇದು. ಅರ್ಥ ಆಯ್ತಾ? ಎಸ್. So then we are going to get aldehyde as a product here finally. So check the mechanism once. Okay, so it's clear ಆಗಿದೆಯಾ? Yes sir. Okay, so I'll clear this now. New meeting bola. Yes, this is a mathematical form. This is a mathematical form. Then there is one more thing. Covered in 10 seconds. After the start. So you try one example here. Cover 10 seconds. Okay. So initial velocity is 0. Okay. 10 seconds and period. So find the product. Yeah. So ಇಲ್ಲಿ intermediate 2H ತಗೊಳ್ಳಿ, 2H addition ಆಗುತ್ತೆ.
So ಎರಡು ಅಡಿಷನ್ ಆದಾಗ so you'll get CH double bond NH, then imine again. So this on hydrolysis, acid hydrolysis ಮಾಡಿದಾಗ with the elimination of NH3 you will get benzaldehyde. Okay, so this is what you are going to get, benzaldehyde solution. Okay, so benzonitrile ಕೇಳ್ತಾರೆ, explain the conversion of benzonitrile to benzaldehyde. ಅಥವಾ how do you convert benzonitrile to benzaldehyde? So ಆ ತರ ಕ್ವಶನ್ಸ್ ಬರುತ್ತೆ ನಿಮ್ಗೆ. ಎಕ್ಸ್ಪ್ಲೇನ್ ಸ್ಟೀಫನ್ ರಿಡಕ್ಷನ್, ಎಕ್ಸ್ಪ್ಲೇನ್ ರೋಸನ್ಮನ್ ರಿಡಕ್ಷನ್ ಅಂತ ಎಲ್ಲೋ ಕೇಳಲ್ಲ. ಓಕೆ, ಸೊ ಅದೇನು ಕಾಂಪೋನೆಂಟ್ ಇರುತ್ತೆ, ಸೊ ಅದನ್ನ ಅವರು ಐಯುಪ್ಯಾಕ್ ನಾಮೆನ್ಕ್ಲೇಚರ್ ಎಲ್ಲ ಅದಕ್ಕೆ ಕೇಳ್ಬೋದು, ಕಾಮನ್ ಕೇಳ್ಬೋದು. ಸೊ ಆ ತರ ಅದನ್ನ ಕೇಳಿ ಅದರಿಂದ ಕನ್ವರ್ಷನ್ಸ್ ಗಳನ್ನ ಕೇಳ್ತಾರೆ. ಸರ್ ಇಂಟರ್ಮೀಡಿಯೇಟ್ ನೇಮ್ ಏನು? So here you can take it as a benzoimine. Imine, IMINE. Actually imine ಅಂತ ಮೆನ್ಷನ್ ಮಾಡಿದ್ರೆ ಸಾಕು. ಸೊ ಅದ್ರ ಜೊತೆ ಏನಪ್ಪ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ, ಅದಕ್ಕೆ ನೀವು ಅಟ್ಯಾಚ್ ಮಾಡೋದು ಸಾಕು, ಬೆಂಜೋಯಿಮಿ ಆಗುತ್ತೆ. ಸೊ ಅಲ್ಲಿ ನೀವು ಇಂಟರ್ಮೀಡಿಯೇಟ್ ಬರೀಲೇಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಎಕ್ಸಾಮ್ಸ್ ಅಲ್ಲಿ. ಬಟ್ ಇಂಟರ್ಮೀಡಿಯೇಟ್ ನಿಮಗೆ ಬರುವಂತದ್ದು ಗೊತ್ತಿದ್ರೆ ಸಾಕು, ಈ ತರ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗುತ್ತೆ. ಡೈರೆಕ್ಟ್ ಇದು C3 ಬಾಂಡ್ N ಇಂದ ಡೈರೆಕ್ಟ್ ಬೆನ್ಸಾಲ್ಡೇಟ್ ಬರೆದ್ರು ನೋ ಪ್ರಾಬ್ಲಮ್, ವಿಲ್ ಗೆಟ್ ಮಾರ್ಕ್ಸ್. ಬಟ್ ಇಲ್ಲಿ ಏನ್ ನೋಡಿ, SnCl2 2H HCl ಮತ್ತೆ ಹೈಡ್ರೋಲಿಸಿಸ್ ಆಗುವಂತದ್ದು ಇದನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಈ ಥಿಂಗ್ಸ್ ನಾವು ಮೆನ್ಷನ್ ಮಾಡ್ಬೇಕು. ಸೊ ಇದೆಲ್ಲ ಮೆನ್ಷನ್ ಮಾಡಿಲ್ಲ ಅಂದ್ರೆ ದೆನ್ ವಿ ಆರ್ ಗೋಯಿಂಗ್ ಟು ಲೂಸ್ ದ ಮಾರ್ಕ್ಸ್. ಸೊ ನೀವು ಡೈರೆಕ್ಟ್ ಆಗಿ ರಿಯಾಕ್ಟೆಂಟ್ ಇಂದ ಡೈರೆಕ್ಟ್ ಪ್ರಾಡಕ್ಟ್ ಮಾಡ್ತಿದ್ರಂತೆ, ಅಲ್ಲಿ ಏನೇನು ರಿಯೇಜೆಂಟ್ ಗಳನ್ನ ನಾವು ಯೂಸ್ ಮಾಡಿದೀವಿ ಅನ್ನೋದು ಆರೋ ಮಾರ್ಕ್ಸ್ ಮೇಲೆ ಇರ್ಲೇಬೇಕು. ಟೆಂಪರೇಚರ್ಸ್ ಆಗ್ಬೋದು, ಪ್ರೆಷರ್ಸ್ ಆಗ್ಬೋದು, ರಿಯೇಜೆಂಟ್ಸ್ ಆಗ್ಬೋದು. ಸೊ ದೋಸ್ ಆರ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇನ್ ಕೆಮಿಸ್ಟ್ರಿ ನಾವು ಯಾವ್ದೋ ಒಂದು ರಿಯೇಜೆಂಟ್ ವೇರಿಯೇಷನ್ ಆಡ್ ಮಾಡೋದಾಗ್ಬೋದು, ಯಾವ್ದೋ ಒಂದು ಸ್ಮಾಲ್ ಟೆಂಪರೇಚರ್ ವೇರಿಯೇಷನ್, ಪ್ರೆಷರ್ ವೇರಿಯೇಷನ್ ಮಾಡಿದ್ರು ಪ್ರಾಡಕ್ಟ್ ವಾಟ್ ಯು ಗೋಯಿಂಗ್ ಟು ಗೆಟ್ ವಿಲ್ ಬಿ ಡಿಫರೆಂಟ್. ಸೊ ಅದಕ್ಕೆ ಪ್ರೆಷರ್, ಟೆಂಪರೇಚರ್ ರಿಯೇಜೆಂಟ್ಸ್ ಆರ್ ವೆರಿ ಸ್ಪೆಸಿಫಿಕ್ ಟು ಪರ್ಟಿಕ್ಯುಲರ್ ರಿಯಾಕ್ಷನ್. ಸೊ ಅಲ್ಲಿ ನಾವೇನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಲೂಸ್ ದ ಮಾರ್ಕ್ಸ್. Especially when you have crossed 60 plus for 70 marks board exams ಅಲ್ಲಿ, ಆವಾಗ ನಿಮ್ದು ಪೇಪರ್ 2-3 ಟೈಮ್ಸ್ ವ್ಯಾಲ್ಯೂಯೇಷನ್ ಆದಾಗ ಈ ತರ ಏನು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಗಳಿದ್ರು ಅದಕ್ಕೆಲ್ಲ ಮಾರ್ಕ್ಸ್ ತೆಗಿತಾರೆ. ಸೊ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಇಸ್ ಯೂಸಿಂಗ್ ಸೇಮ್ ನೈಟ್ರಿಲ್ಸ್ ನ ತಗೋತೀವಿ. ಸೊ ನೈಟ್ರಿಲ್ಸ್ ನ ತಗೊಂಡು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಡೈಬಾಲ್ H. ಹಲೋ ಸರ್. ಹೇಳಪ್ಪ ಸರ್, ಎಕ್ಸ್ಪ್ಲೇನ್ ಫಾರ್ಮೇಶನ್ ಆಫ್ ಬೆನ್ಸಾಲ್ಡೇಟ್ ಅಂತ ಹೇಳಿದಾಗ ಇವಾಗ ಬರ್ದಿರಲ್ಲ ಸರ್ 3 ಸ್ಟ್ರಕ್ಚರ್, ಆ 3 ಸ್ಟ್ರಕ್ಚರ್ ಬರ್ದ್ರೆ ಸಾಕ? ದಟ್ಸ್ ಮೋರ್ ದೆನ್ ಎನಫ್. ಬರ್ದ್ರೆ ಸಾಕು. ಓಕೆ. ಸೊ ನೆಕ್ಸ್ಟ್ ನಮ್ಗೆ ಇರುವಂತದ್ದು ಸೇಮ್ ಏನು ನೈಟ್ರಿಲ್ಸ್ ಇದೆ, ನೈಟ್ರಿಲ್ಸ್ ಗೆ ಇಷ್ಟೊತ್ತವರೆಗೂ ನಾನು ಏನ್ ಮಾಡಿದ್ದೆ, SnCl2 HCl ಯೂಸ್ ಮಾಡಿದ್ದೆ. ಈ SnCl2 HCl ಬದಲು ಇಫ್ ಐ ಗೋಯಿಂಗ್ ಟು ಯೂಸ್ ಡೈಬಾಲ್ H. ಸೊ ಇದು ಅಗೇನ್ ವೆರಿ ಇಂಪಾರ್ಟೆಂಟ್, ಡೈಬಾಲ್ H. ಓಕೆ, ಸೊ ಡೈಬಾಲ್ H ಇಸ್ ನಥಿಂಗ್ ಬಟ್ ಡೈಐಸೋಬ್ಯೂಟೈಲ್ ಅಲ್ಯೂಮಿನಿಯಂ hydride. So that is Dibal H, diisobutyl aluminum hydride. Okay, so iso group ಗೊತ್ತಿದೆ ನಿಮಗೆ. ಸೊ ಇದು iso group. Okay, so ಇದಕ್ಕೆ we are going to attach aluminum. Okay, aluminum ಜೊತೆಗೆ ಒಂದು ಹೈಡ್ರೋಜನ್. ಸೊ ಡೈಐಸೋಬ್ಯೂಟೈಲ್ ಅಲ್ಯೂಮಿನಿಯಂ ಹೈಡ್ರೈಡ್. ಡೈಐಸೋ ಇದು ಎರಡಿದೆ ನೋಡಿ, ಡೈಐಸೋಬ್ಯೂಟೈಲ್ ಅಲ್ಯೂಮಿನಿಯಂ ಎರಡಿದೆ, ಅಲ್ಯೂಮಿನಿಯಂ ಹೈಡ್ರೈಡ್. ಈ
ಡೈಐಸೋಬ್ಯೂಟಲ್ ಅಲ್ಯೂಮಿನಿಯಂ ಹೈಡ್ರೈಡ್ ಅಲ್ಲಿ ನಮಗ್ ತುಂಬಾ ಯೂಸ್ಫುಲ್ ಆಗುವಂತದ್ದು ಇದೊಂದೇ ಹೆಚ್ಚು ಮೇಜರ್ ಆಗಿ ಯೂಸ್ ಆಗೋದು ಇದೊಂದೇ ಹೆಚ್ಚು. ಎಚ್ ಏನಂದ್ರೆ ಹೈಡ್ರೈಡ್ ಕೊಡುತ್ತೆ, ಹೈಡ್ರೈಡ್ ಅಂದ್ರೆ H-. ಓಕೆ, ಸೊ ಈ ಹೈಡ್ರೈಡ್ ಕೊಡೋದ್ರಿಂದ ರಿಡಕ್ಷನ್ ಆಗುವಂಥದ್ದು, ಈ ಹೈಡ್ರೋಜನ್ ಕೊಡೋದ್ರಿಂದ ರಿಡಕ್ಷನ್ ಆಗುವಂಥದ್ದು. ಸೊ ಅದಕ್ಕೆ ಒಂದು ಹೆಚ್ಚು ವೆರಿ ಇಂಪಾರ್ಟೆಂಟ್ ಇಲ್ಲಿ. ಸೊ ಡೈಐಸೋಬ್ಯೂಟೈಲ್ ಅಲ್ಯೂಮಿನಿಯಂ ಹೈಡ್ರೈಡ್. ಯಾವಾಗ ಈ ಡೈಐಸೋಬ್ಯೂಟೈಲ್ ಅಲ್ಯೂಮಿನಿಯಂ ಹೈಡ್ರೈಡ್ ನ ನಾವು ಯೂಸ್ ಮಾಡಬೇಕು? ವೆನ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ಸೆಲೆಕ್ಟಿವ್ ರಿಡಕ್ಷನ್. ಸೆಲೆಕ್ಟಿವ್ ರಿಡಕ್ಷನ್ ಅಂತ ಬರುತ್ತೆ. ಸೆಲೆಕ್ಟಿವ್ ರಿಡಕ್ಷನ್ ಅಂದಾಗ ಲೆಟ್ಸ್ ಸೇ ಇನ್ ಎನಿ ಕಾಂಪೌಂಡ್ that I have taken, ಸೊ ಅಲ್ಲಿ ನನಗೆ ಈ ತರ ರಿಯೇಜೆಂಟ್ಸ್ ಇರ್ಬೋದು. ಸೊ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಮತ್ತೆ ಕಾರ್ಬನ್ ನೈಟ್ರೋಜನ್ ಸೆಪರೇಟ್. ಸೊ ಇದು ಇರ್ಲೇಬೇಕು ಸ್ಟೀಫನ್ ರಿಯಾಕ್ಷನ್ ಆಗ್ಬೇಕು ಅಂದಾಗ. ಸೊ ಈ ತರ ಡಬಲ್ ಬಾಂಡ್ ಇದ್ದಾಗ, ಸೊ ನೋಡಿ ಇದು ದಿಸ್ ಈಸ್ ಗೋಯಿಂಗ್ ಟು ಬಿ ನಾನ್ ಪೋಲಾರ್ ಮಲ್ಟಿಪಲ್ ಬಾಂಡ್. Non-polar multiple bond. This is going to be polar multiple bond. This is C double bond, so is non-polar. C triple bond N is polar multiple bond. Okay. So ಈ ಕೇಸಲ್ಲಿ ನಾನು ಡಿಬಾಲ್ H ನ ಯೂಸ್ ಮಾಡಿದ್ರೆ ಆವಾಗ ಇಲ್ಲಿ ಮಾತ್ರ ಬ್ರೇಕೇಜ್ ಆಗುತ್ತೆ, ಇಲ್ಲಿ ಮಾತ್ರ ಬಾಂಡ್ ಬ್ರೇಕೇಜ್ ಆಗುತ್ತೆ, ಇಲ್ಲಿ ಏನು ಚೇಂಜಸ್ ಆಗಲ್ಲ. It remains the same here. Okay, so ಅದಕ್ಕೋಸ್ಕರ ನಾವಿಲ್ಲಿ ಡಿಬಾಲ್ H ನ ಯೂಸ್ ಮಾಡ್ತೀವಿ ಫಾರ್ ಸೆಲೆಕ್ಟಿವ್ ರಿಡಕ್ಷನ್. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಹೈಡ್ರೋಲಿಸಿಸ್. ಅಗೇನ್ ಹೈಡ್ರೋಲಿಸಿಸ್ ರಿಮೈನ್ಸ್ ದ ಕಾಮನ್. ಸೊ ಹೈಡ್ರೋಲಿಸಿಸ್ ಮಾಡಬೇಕು. ಸೊ ರಿಡ್ಯೂಸಸ್ ಓನ್ಲಿ ಪೋಲಾರ್ ಮಲ್ಟಿಪಲ್ ಬಾಂಡ್. ನೆನ್ಪಿಟ್ಕೊಳ್ಳಿ, ಇದು ಪೋಲಾರ್ ಮಲ್ಟಿಪಲ್ ಬಾಂಡ್ ನ ಮಾತ್ರ ರಿಡ್ಯೂಸ್ ಮಾಡುತ್ತೆ. ಓಕೆ, ಅಂಡ್ ದೆನ್ ಅದರಲ್ಲೂ ಕೂಡ ಇದರಲ್ಲೂ ಕೂಡ ಇಮ್ಯೂನ್ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗುತ್ತೆ. ಇಮ್ಯೂನ್ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆದ್ಮೇಲೆ ಅದನ್ನ ಮತ್ತೆ ನಾವು ಆಲ್ಡಿಹೈಡ್ ನ obtain ಮಾಡ್ತೀವಿ. ಓಕೆ, ಸೊ ಇದ್ರದ್ದು ರಿಯಾಕ್ಷನ್ಸ್ ಅಂಡ್ ಅದರ್ ಸಮ್ ಆಫ್ ದ ಪಾಯಿಂಟ್ಸ್ ಆಫ್ ದಿಸ್ ಡಿಬಾಲ್ H ವಿಲ್ ಸಿ ಇನ್ ಟುಮಾರೋಸ್ ಕ್ಲಾಸ್. ಸೊ ನಾಳೆ ಕಂಟಿನ್ಯೂ ಮಾಡೋಣ. ಸ್ಟಾಪ್ ಎಟ್ ದಿಸ್ ಪಾಯಿಂಟ್, ಕಂಟಿನ್ಯೂ ಇನ್ ದ ನೆಕ್ಸ್ಟ್. ಓಕೆ, ಸೊ ಥ್ಯಾಂಕ್ ಯು ಆಲ್, ಹ್ಯಾವ್ ಎ ಗುಡ್ ಡೇ. Thank you, sir. Thank you. Thank you, sir.